ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು 26 ಜೂನ್ 2026 ಶ್ರೀಶಕ 1949 ಪರಾಭವ ನಾಮ ಸಂವತ್ಸರದ ಉತ್ತರಾಯಣದ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಶುಕ್ಲ ದ್ವಾದಶಿ ತಿಥಿ ಶುಕ್ರವಾರ. ದ್ವಾದಶಿ ತಿಥಿ ನಿಜ ಜ್ಯೇಷ್ಠ ಶುಕ್ಲ ದ್ವಾದಶಿ, ನಿಜ ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದಲ್ಲಿ 2 ಬರ್ತದೆ. ಈಗ ಗ್ರೀಷ್ಮ ಋತು. ಈ ನಕ್ಷತ್ರ ವಿಶಾಖ ನಕ್ಷತ್ರ ಬಹಳ ಒಳ್ಳೆಯದು. ಸಾಧನೆ, ಗುರುನಿಷ್ಠೆ, ಭಕ್ತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಅನುಕೂಲಕರವಾದ ನಕ್ಷತ್ರ. ಸಿದ್ಧಯೋಗ, ಪೂಜೆ, ಜಪ, ವ್ರತ ಮತ್ತು ಶುಭ ಕಾರ್ಯಗಳಿಗೆ ಅತ್ಯಂತ ಅನುಕೂಲಕರವಾದ ಯೋಗ. ಭದ್ರಕರಣ, ಶ್ರದ್ಧೆ, ನಿಯಮ ಮತ್ತು ಪೂರ್ಣತೆಗೆ ಸಹಾಯಕವಾದ ಕರಣ ಅಂತ ಹೇಳ್ತಾರೆ. ಸೌರ ಮಿಥುನ ಮಾಸ 11ನೇ ದಿನ. ರಾಹುಕಾಲ 10:42ರಿಂದ 12:19 ಇರುತ್ತೆ. ಇನ್ನು ಈ ದಿನದ ನಿತ್ಯ ದೇವತೆ ಲಲಿತಾಪೋಖ್ಯಾನದಲ್ಲಿ ಬರ್ತಕ್ಕಂಥ ನಿತ್ಯ ದೇವತೆ ಶಿವದೂತಿ ನಿತ್ಯಾದೇವಿ ಅಂತಕ್ಕಂಥ ರಕ್ಷಣಾ ತತ್ವ, ಆಂತರಿಕ ಶಕ್ತಿ ಮತ್ತು ದುಷ್ಟ ನಿವಾರಣಾ ಚೈತನ್ಯವನ್ನು ಸೂಚಿಸುವ ನಿತ್ಯಾದೇವಿ. ಹರಿಹರಪುರದಲ್ಲಿ ವರ್ಧಂತಿ, ಹರಿಹರ ಕ್ಷೇತ್ರದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸ್ಮರಿಸುವ ಆಚರಣೆ, ಭಕ್ತಿ, ಸಂಗೀತ ಮತ್ತು ದೇವಾಲಯ ಸಂಸ್ಕೃತಿಯೊಂದಿಗೆ ಸಂಬಂಧಿಸಿದ ಪವಿತ್ರ ಸಂದರ್ಭ. ತ್ರಿವಿಕ್ರಮ ಪೂಜೆ ಅಂದರೆ ಭಗವಾನ್ ವಿಷ್ಣುವಿನ ತ್ರಿವಿಕ್ರಮ ಅವತಾರ. ಆ ರೂಪದ ಆರಾಧನೆ, ವಿಶ್ವವ್ಯಾಪಕತೆ, ಧರ್ಮ ರಕ್ಷಣೆ ಮತ್ತು ದೈವಿಕ ಮಹಿಮೆಯನ್ನು ಸ್ಮರಿಸುವ ಪೂಜೆ. ಇದು ಇಂಚಗೇರಿ ಅಂತಕ್ಕಂಥ ಇದರಲ್ಲಿ ವಿದ್ಯಾರಣ್ಯರ ಪುಣ್ಯದಿನ ಮಾಧವಾನಂದ. ಜ್ಞಾನ, ವೈರಾಗ್ಯ ಮತ್ತು ಗುರು ಪರಂಪರೆಯ ಮಹತ್ವವನ್ನು ಸಾರಿದ ಮಹನೀಯರ ಸ್ಮರಣಾ ದಿನ. ಆಧ್ಯಾತ್ಮಿಕ ಚಿಂತನೆ ಮತ್ತು ಗುರುಭಕ್ತಿಗೆ ಪ್ರೇರಣೆಯ ಸಂದರ್ಭ. ಶುಕ್ರವಾರದ ಮಹತ್ವ ಮಹಾಲಕ್ಷ್ಮೀ ದೇವಿ ಆರಾಧನೆ ಮತ್ತು ಸೌಂದರ್ಯ, ಸೌಭಾಗ್ಯದ ತತ್ವಗಳಿಗೆ ಸಂಬಂಧಿಸಿದ ಶುಭ ದಿನ ಅಂತ ಪರಿಗಣಿಸಲಾಗಿದೆ. ಮನೆ ಮಂಗಳ, ಶಾಂತಿ ಮತ್ತು ಸಮೃದ್ಧಿಗಾಗಿ ಈ ದಿನ ವಿಶೇಷ ಪೂಜೆಗಳನ್ನು ಆಚರಿಸಲಾಗುತ್ತೆ. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಇಂದಿನ ದೈನಂದಿನ ಪಂಚಾಂಗದ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ಎಂದಿನಂತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಕೇಳ್ಕೊಳ್ತಾ ನಮಸ್ಕಾರ.